ಹೀಗೆ ಎಷ್ಟು ಲೇಟ್ ಮಾಡ್ತೀಯೋ ಮಾಡು, ಅಷ್ಟೇ ಲೇಟ್ ಆಗತ್ತೆ ನೀನ್ ನಿನ್ ಮಗು ನೋಡಕ್ ಹೋಗೋದು. ಅಮ್ಮ ಅಮ್ಮ, ಏನೋ ಆದಿ, ಏನಾಯ್ತು? ಯಾಕೆ ಕೂಕೋತಿದ್ಯಾ? ಅಲ್ಲಮ್ಮ, ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ. ಏನ್ ಮಾಡ್ತಿದ್ದಾಳ ಅವಳು? ಬರ್ತಾ ಬರ್ತಾ ಅವಳ ಅಹಂಕಾರ ಜಾಸ್ತಿ ಆಗ್ತಾ ಇದೆ. ನಮ್ಮ ಮಾತಿಗೆ ಬೆಲೆನೆ ಕೊಡಲ್ಲ ಅಂತಾಳೆ. ಜೊತೆಗೆ ಬಾಯಿಗೆ ಬಂದಂಗೆ ಮಾತಾಡೋದು ಬೇರೆ ಕಲ್ತಿದ್ದಾಳೆ. ಅಯ್ಯೋ, ಅವಳು ಕಲ್ತಿರೋದಲ್ಲ ಕಣೋ, ಅವಳಿರೋದೇ ಹಾಗೆ. ಎಷ್ಟು ದಿನ ಸೈಲೆಂಟ್ ಆಗಿದ್ಲು ಅಷ್ಟೇ. ಎಲ್ಲಿಗೆ? ಹಾಸ್ಪಿಟ್ಲಿಗೆ ಹೋಗಿದ್ದಾಳಂತ? ಹೌದು, ಅವಾಗ್ಲೇ ಕಾಲ್ ಮಾಡಿದ್ಲು. ಶಿವಗಾಮಿ ನಂಬರ್ನ ನನ್ನ ಫೋನಲ್ಲಿ ಯಾರು ಬ್ಲಾಕ್ ಮಾಡಿದ್ದು ಅಂತ ಗಲಾಟೆ ಮಾಡ್ತಾ ಇದ್ಲು. ಅಯ್ಯೋ ಅದೇ, ನೀನ್ ಬ್ಲಾಕ್ ಮಾಡಿದ್ದು ಅಂತ ಅವಳಿಗೇನಾದ್ರು ಗೊತ್ತಾಯ್ತೇನೋ? ಹಾಗೇನಾದ್ರೂ ದಬಾಯಿಸಿ ಕೇಳಿದ್ರು ಕೂಡ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ಬಿಡು. ಇರು, ಈಗ್ಲೇ ಕಾಲ್ ಮಾಡಿ ಬೈತೀನಿ. ನನಗೆ ಬೇಜಾರಾಗತ್ತೆ ಅಂತ ಗೊತ್ತಿದ್ರು ಬೇಕು ಬೇಕು ಅಂತ ಶಿವಗಾಮಿ ವಿಚಾರಕ್ಕೆ ಹೋಗ್ತೀಯಾ ಅಂತ ಹೇಳ್ತೀನಿ. ಬೇಡ ಕಣೋ, ಮೊದಲೇ ಆಪರೇಷನ್ ಟೆನ್ಷನ್ ಅಲ್ಲಿ ಇರ್ತಾಳೆ. ನಾವೇನೇ ಮಾತಾಡಿದ್ರು ಅದು ನಮಗೆ ತಿರುಗುಬಾಣ ಆಗತ್ತೆ. ಇಂಥ ಸಮಯದಲ್ಲೂ ದ್ವೇಷ ಸಾಧಿಸ್ತಾರೆ ಅಂತ ನಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರುತ್ತೆ. ಅವಳು ಮನೆಗೆ ಬಂದು ಏನು ಮಾಡೋದಿದೆ? ಯಾವಾಗ ಬರ್ತಾಳೋ ಬರಲಿ ಬಿಡು. ಹೌದು, ಆಪರೇಷನ್ಗೆ ಅಮೌಂಟ್ ಹೇಗೆ ವ್ಯವಸ್ಥೆ ಮಾಡಿದ್ರು? ಅದೇ ಗೊತ್ತಾಗ್ತಾ ಇಲ್ಲ ಅಮ್ಮ. ಸರಿ, ಯಾವಾಗ ಬರ್ತಾಳೋ ಬರಲಿ. ನಂಬರ್ ಬ್ಲಾಕ್ ಮಾಡಿದ್ದು ಯಾರು ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳು. ಹನ್ನೊಂದುವರೆ ಆಯ್ತು, ಇನ್ನೂ ಶಿವಗಾಮಿ ಬಂದಿದ್ದಲ್ಲ. ಎಲ್ಲ ಒಳ್ಳೇದು ಮಾಡಪ್ಪ. ಶಿವಗಾಮಿಗೆ ಫೋನ್ ಮಾಡೋಣ. ಅಕ್ಕ, ಏನಕ್ಕ ಇವನ್ ಗೋಳು? ಅವಾಗಿಂದ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾನೆ. ನೀನ್ ಯಾಕೆ ಟೆನ್ಷನ್ ಆಗ್ತಿದ್ಯಾ? ಫೋನ್ ತಾನೆ, ಬಂದ್ರೆ ಬರುತ್ತೆ ಬಿಡು. ಫೋನ್ ಮಾಡಿ ಮಾಡಿ ಟೆನ್ಷನ್ ಅಲ್ಲಿ ಸಾಯ್ಬೇಕಾಗಿರೋದು ಆ ಅಶೋಕ್. ನಾನ್ ಕಳ್ಸಿರೋ ಅಗ್ರಿಮೆಂಟ್ನೇ ಹರಿದಾಕದ್ಲಲ್ವಾ ಶಿವಗಾಮಿ? ಅನುಭವಿಸ್ತಾಳೆ, ಇನ್ನೂ ಅನುಭವಿಸ್ತಾಳೆ, ನೋಡ್ತಾ ಇರು.